ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಪೂರ್ತಿ ಪರಿಚಯ ಕೊಡ್ರಿ. ನಮ್ದು ಸರ್ ರವಿಕುಮಾರ್ ಬಸವರಾಜ್ ಬಾಗಿರಿ ಹೊಕ್ಕೊಂಡಿರಿ ಸರ್. ತಾಲೂಕು ಜಿಲ್ಲಾ ಬಿಜಾಪುರ ರೀ. ಜಿಲ್ಲಾ ಬಿಜಾಪುರ. ಇವತ್ತಿನ ದಿನ ತಾರೀಕು ಅದ ರೀ 8 ಫೆಬ್ರವರಿ 2026. ಇವತ್ತಿನ ದಿನ ನಾವು ನಿಮ್ಮ ದ್ರಾಕ್ಷಿ ಪ್ಲಾಟ್ದಾಗ ಬಂದೀವಿ. ಈ ದ್ರಾಕ್ಷಿಗೆ ನೀವು ಎಷ್ಟು ವರ್ಷದಿಂದ ಗ್ರೀನ್ ಪ್ಯಾಂಟ್ ಉಪಯೋಗಿಸ್ತೀರಿ? ಸರ್ ಮೊದಲು ಪ್ರೋಮ್ ಪೊಟ್ಯಾಸ್ ಅಂತ ಇದ್ದಿದ್ದಿಲ್ಲ ರೀ. ಪ್ರೋಮ್ ಪೊಟ್ಯಾಸ್ ಬಂದ ಮೇಲೆ ರೀ ಒಂದು ನನಗೆ ಈಗ ಗೊತ್ತಾಗ್ತಾ 5 ವರ್ಷ ಆಯ್ತು ಸರ್. ಪೂರಾ ಗ್ರೀನ್ ಪ್ಲಾನೆಟ್ ಮಾಡ್ತೀವಿ ಸರ್. ಓಕೆ. ತಳಗೆ ಹಾಕೋದು ಗ್ರೀನ್ ಪ್ಲಾನೆಟ್ದು ಪ್ರಾಡಕ್ಟ್ಗಳು ಪ್ರೋಮ್ ರೀ, ಪೊಟ್ಯಾಸ್ ರೀ, ಭೂಮಿ ಪವರ್ ರೀ, ಜಿಂಕ, ಕ್ಯಾಲ್ಸಿಯಮ್, ರೂಟ, ಗ್ರೋ, ನೈಟ್ರೋಕಿಂಗ, ಬ್ಲೂಮ, ಪ್ರೀಮಿಯಮ್, ಹೌದು ರೀ, ಮತ್ತು 0.34 ರೀ, ಎಕ್ಸೆಟ್ ರೀ, 0050 ರೀ, ಇವೇನದ ಒಟ್ಟು ಇದ್ರೂ ಯೂಸ್ ಮಾಡ್ತೀವಿ ಸರ್. ತಳಗೆ ಹಾಕೋದ್ರ ಪೂರ್ತಿಯಾಗಿ ರೀ. ಓಕೆ. ಮ್ಯಾಗಿನ ಏನೈತೆ ಒಂದು ಸ್ವಲ್ಪ ಭಾಳ ರೋಗಗಳು ಕಾಡೋದ್ರಂತ ಇದ್ರಾಗಿನ ಇದ್ರ ಔಷಧಿಗಳು ರೀ. ಮ್ಯಾಗಿನ ಏನೈತೆ ಕೆಮಿಕಲ್ ಯೂಸ್ ಮಾಡ್ತೀವಿ ಸರ್. ಆದ್ರೆ ತಳಗಿನ ಹೆಚ್ಚು ಗ್ರೀನ್ ಪ್ಲಾಂಟ್ದು ಪ್ರಾಡಕ್ಟ್ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಮ್ಯಾಗ ರೋಗದ ಔಷಧಿಗಳು ಒಂದು ಸ್ವಲ್ಪ ಕಡಿಮೆ ಬರ್ತದೆ ಅಂತೇಳಿ. ಓಕೆ ಸರ್ ಇವತ್ತಿನ ದಿನ ನೀವು ಇದು ಪವರ್ ಮಿಲ್ಕ್ನು ಬಿಟ್ಟಿರಿ? ಬಿಟ್ಟನಲ್ಲಿ ಸರ್. ಇದನ್ನು ಎಕರೆಗೆ 1 ಲೀಟ್ರದಂಗೆ 2 ಸಲ ವಚ್ಚಿನಿ ಸರ್. ಪವರ್ ಮಿಲ್ಕ್ ಯಾಕೆ ಬಿಟ್ಟಿರಿ? ಇದ್ರೊಳಗೆ ಒಂದು ಸ್ವಲ್ಪ ಕ್ಯಾಲ್ಸಿಯಮ್, ಫಾಸ್ಫರಸ್ ಹೆಚ್ಚು ಸರ್. ಹೆಚ್ಚದ ಕ್ಯಾಲ್ಸಿಯಮ್ ಒಂದು ಸ್ವಲ್ಪ ಸಿಗ್ತೈತೆ. ಒಂದು ಇದು ಕೂಡ ತತ್ತಿ ಬೆಲ್ಲ ಕುಡಿಸ್ಕೊಂಡು ಅದನ್ನ ಎಲ್ಲ ಕುಡಿಸಿ ಬಿಟ್ಟು. ದ್ರಾಕ್ಷಿ ಹೆಂಗದ ಸರ್ ರಿಸಲ್ಟ್? ದ್ರಾಕ್ಷಿ ಈ ಸಲ ನಮ್ದು 100% ರಿಸಲ್ಟ್ ಐತೆ ಸರ್. ಇದಕ್ಕೆ ಒಂದಿಟ್ಟು ಇಳುವರಿ ಕಮ್ಮಿ ಅದಾವ್ರಿ ಸರ್ ಒಂದು ಸ್ವಲ್ಪ ಈ ಸಲ. ಯಾಕಂದ್ರೆ ಹೋದ್ಸಲ ಮಳೆಗಾಲ ಭಾಳ ಆಗ್ಯದ್ರಿ, ಕಡ್ಡಿಗಳು ಕಲರ್ ಇರ್ಲಿಲ್ಲ ರೀ. ಆದ್ರೂ ಈ ಸಲ ನಮ್ದು ಇಳುವರಿ ಚಲೋ ಸರ್. ಈ ಸಲ ವರ್ಷಕ್ಕೆ ಕಾಳು ನೋಡ್ಬೋದು ಸರ್. ಹೆಂಗದ ಸೈಜ್? ಕಾಳು ದಮ್ ಆಗ್ಯದ ಸರ್ ಈ ಸಲ. ಒಂದಿಟ್ಟು ಆಯ್ತು. ಲೋಡ್ ಭಾಳ ಅದಲ್ರಿ ಈ ಸಲ. ಇದು ಪಡ ಲೋಡ್ ಐತ್ರಿ. ಕಾಳಿನ ಪಡ ಒಂದಿಟ್ಟು ಕಮ್ಮಿ ಆಗೈತ್ರಿ. ಹೇಳಿ ಸರ್ ಒಂದು 10-12 ವರ್ಷದ ಪಡ ಐತ್ರಿ. ಓಕೆ. ಇದೊಂದು 7ನೇ ಪೀಕ್ ಇರ್ಬೇಕು ಸರ್. ಟೋಟಲ್ ನೀವು ಎಷ್ಟು ಎಕರೆ ಹೊಲಕ್ಕೆ ನೀವು ಇದು ಕೊಡಿಸ್ತೀರಿ ಸರ್? ಇಲ್ಲಿ ಒಟ್ಟು ಈಗ ನಮ್ಮ ಹೊಲಕ್ಕನಕ ನಾವು ಒಟ್ಟು ಇದನ್ನ ಮಾಡ್ತೀವಿ ರೀ. ಕೆಲವೊಂದು ಯಾವ ಸರ್ ಏನೋ ಈಗ ನಮಗೊಂದು ಸ್ವಲ್ಪ ಭಾಳ ಕ್ಯಾಂಪ್ ಹೊಡೆದ್ರೆ ಗೊಂಜಾಳಕದು ಯೂರಿಯಾ ತೊಗೊಂಬರ್ತೀವಿ ರೀ. ಕಸ ಹೊಡ್ಯಾಕಟ್ಟು ಯೂರಿಯಾ ತರ್ತೀವಿ ರೀ. ಗೊಂಜಾಳಕದು ಯಾವಾಗ ರೀ ಹೋಗಿಲಾಗ 2 ಎಕರೆಗೆ 1 ಚೀಲ, 1.5 ಚೀಲ, 2 ಎಕರೆಗೆ 1.5 ಚೀಲ ಭಾಳ ಸರ್. 1 ಎಕರೆ 2 ಎಕರೆ ಕೂಡ 1 ಚೀಲದು ಕೂಡಿಸ್ಕೊಂಡು ಇದ್ರ ರೂಟ್ಗಾಡೋದು ಕೂಡಿಸಿ ಪೊಟ್ಯಾಸ ಅದನ್ನ ಇಡಾಳ್ತಿ ಮಾಡ್ಕೊಂಡು ಹೋಗ್ಕೋತೀವಿ ಸರ್ ಗೊಬ್ಬರ. ನಮ್ಮಲ್ಲಿ ಇದೆ ನಮ್ದು 10-15 ಎಕರೆ ಹೊಲ ಐತ್ರಿ. ಒಟ್ಟು ಅದಕ್ಕೆಲ್ಲ ಇದನ್ನ ಮಾಡ್ತೀವಿ ರೀ. ಮತ್ತು ನಮ್ಮ ಕೂಡ ಕೈಯಾಗ ಒಂದು 20-25 ಎಕರೆ ರೈತರದಾರ. ಇದೇ ಮಾಡಾಕತ್ತಾರ? ಇದನ್ನ ಮಾಡ್ತಾರೆ. ಅವ್ರದ್ದು ರಿಸಲ್ಟ್ ಸರಿಯಾಗಿ ಅವ್ರಿ? ಚಲೋ ಸರ್. ದ್ರಾಕ್ಷಿನ ಬೆಳಿತಾರೆ ಸರ್ ಅವರು. ಓಕೆ. ತಾವು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.